ಬಿಸಿ ಬಿಸಿಯಾಗಿ ಹಬೆ ಆಡ್ತಾ ಇರುವಂತಹ ಹಲಸಿನ ಹಣ್ಣಿನ ಕಡುಬು, ಅದ್ರ ಮೇಲೆ ಅಮ್ಮ ಪ್ರೀತಿಯಿಂದ ಮಾಡಿಕೊಟ್ಟಿರುವಂತಹ ಮರಳಾಗಿರುವಂತಹ ತುಪ್ಪ, ಇವೆರಡನ್ನೂ ಸೇರಿಸ್ಕೊಂಡು ತಿಂತಾ ಇದ್ರೆ ಆಹಾ, ಹಾಗೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅನ್ನಿಸ್ತಾ ಇರುತ್ತೆ. ಸ್ಪೆಷಲಿ ಇವಾಗಂತೂ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ. ನಮ್ಮ ಮಲೆನಾಡು ಕಡೆಗಳಲ್ಲೆಲ್ಲ ಹಲಸಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ದೋಸೆ ಇರಬಹುದು, ಇಡ್ಲಿ ಅಥವಾ ಮುಳುಕ, ಹೀಗೆ ಹಲವಾರು ವಿಧದ ತಿನಿಸುಗಳನ್ನ ಮಾಡಿಕೊಂಡು ತಿಂತಾನೆ ಇರ್ತೀವಿ. ಒಂದು ಕಡೆಯಲ್ಲಿ ಮಳೆ ಬೀಳ್ತಾ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ಹದವಾಗಿ ಚಳಿ ಇರುತ್ತೆ. ಆ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನಾನಿಲ್ಲಿ ಹಲಸಿನ ಹಣ್ಣು ಅಂದರೆ 2 ವಿಧದ ಹಣ್ಣುಗಳು ಬರುತ್ತಲ್ವ, ಬಕ್ಕೆ ಮತ್ತು ಚಕ್ಕೆ ಅನ್ನುವಂಥದ್ದು. ಸೊ ಇಲ್ಲಿ ನಾನು ಚಕ್ಕೆ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ತುಂಬಾ ಸ್ವೀಟ್ ಆಗಿದೆ, ಹಾಗೆಯೇ ನ್ಯಾಚುರಲ್ ಆಗಿ ಊರ ಕಡೆಗಳಲ್ಲೆಲ್ಲ ಬೆಳೆದಿರೋದಲ್ವ. ಸೊ ತುಂಬಾ ಸಖತ್ತಾಗಿತ್ತು. ಹಲಸಿನ ಹಣ್ಣನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ವಿ. ಹಾಗೆಯೇ ಪಕ್ಕದ ಮನೆ ಇಬ್ಬರು ಪೋರಿಗಳು ಬಂದು ಕಿಟಕಿಯಿಂದ ನೋಡ್ತಾ ಇದ್ರು. ಅವರನ್ನು ಒಳಗೆ ಕರ್ಕೊಂಡು ಅವ್ರ ಜೊತೆ ಮಾತಾಡ್ಕೊತಾ ಎಂಜಾಯ್ ಮಾಡ್ಕೊತಾ ಅವ್ರಿಗೂ ಹಲಸಿನ ಹಣ್ಣನ್ನು ಕೊಟ್ವಿ ತಿನ್ನೋದಕ್ಕೆ ಅಂತ. ನೋಡಿ ಹೆಂಗೆ ಹೇಳ್ಕೊಂಡು ತಿಂತಾ ಇದ್ದಾರೆ ಅಂತ. ಬಕ್ಕೆ ಹಣ್ಣಾದರೆ ಕಚ್ಕೊಂಡು ಡೈರೆಕ್ಟಾಗಿ ತಿನ್ಬೋದು, ಬಟ್ ಈ ಒಂದು ಹಲಸಿನ ಹಣ್ಣು ಏನು ಬರುತ್ತಲ್ವ, ಚಕ್ಕೆ ಅಂತ ಏನು ಕರಿತೀವಲ್ವ, ಅದು ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಎಲ್ರಿಗೂ ಲೈಕ್ ಆಗಲ್ಲ. ಸೊ ಇಷ್ಟಪಟ್ಟು ತಿನ್ನೋರಾದರೆ ತಿನ್ಬೋದು, ಬಟ್ ಈ ರೀತಿ ಇಡ್ಲಿ ಕಡುಬು ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಹಲಸಿನ ಹಣ್ಣನ್ನೆಲ್ಲ ಬಿಡಿಸಿಟ್ಬಿಟ್ಟು ಬೀಜವನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿಯನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಊರಿಂದ ತಂದಿರುವಂತಹ ಬೆಲ್ಲ ಇದು, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಮತ್ತು ಏಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಹಾಗೆಯೇ ಒಂದು 4 ಗಂಟೆಗಳ ಕಾಲ ನೆನೆಸಿ ಇಟ್ಟಿರುವಂತಹ ಅಕ್ಕಿಯನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲವನ್ನು ಕೂಡ ರುಬ್ಕೋಬೇಕು. ಸೊ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು 2ರಿಂದ 3 ಬ್ಯಾಚ್ಗಳಲ್ಲಿ ಇದನ್ನು ರುಬ್ಬಿ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀರನ್ನು ಸೇರಿಸ್ಕೊಳ್ಳೋ ಹಾಗಿಲ್ಲ, ನೆನೆಸಿಟ್ಟಿರುವಂತಹ ಅಕ್ಕಿ ಆಗಿರಬೇಕು. ಹಾಗೆಯೇ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತೀರಾ ನಾವು ನುಣ್ಣಗೆ ರುಬ್ಕೊಳ್ಳೋಕೆ ಹೋದ್ವಿ ಅಂತಂದರೆ ಈಗ ಇಡ್ಲಿ ಏನಿರುತ್ತಲ್ವ, ಇಡ್ಲಿ ಅಥವಾ ಕಡುಬು ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಇವಾಗ ತೆಂಗಿನಕಾಯಿ ತುರಿ ಅಂದರೆ ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ಅದ್ರ ಜೊತೆಯಲ್ಲಿ ಇವಾಗ ಜೀರಿಗೆ ಮತ್ತು ಏಲಕ್ಕಿ ಅಂತ ಏನು ಹೇಳಿದ್ನಲ್ವ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹಲಸಿನ ಹಣ್ಣಿನ ಫ್ಲೇವರಲ್ಲೇ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರು. ಅದ್ರ ಜೊತೆಯಲ್ಲಿ ಈ ರೀತಿ ಸ್ವಲ್ಪ ಬಾಯಿಗೆ ಜೀರಿಗೆ ಮತ್ತು ಏಲಕ್ಕಿಯ ಫ್ಲೇವರ್ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಹಣ್ಣನ್ನಷ್ಟೇ ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಬೆಲ್ಲ, ಸ್ವೀಟನ್ನು ನೋಡ್ಕೊಳ್ಳಿ. ಹಣ್ಣು ಜಾಸ್ತಿ ಸಿಹಿಯಾಗಿತ್ತು ಅಂತಂದರೆ ಜಾಸ್ತಿ ಬೆಲ್ಲದ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಪರೂಪಕ್ಕೆ ತಿಂತಾ ಇರೋದ್ರಿಂದ ಸ್ವಲ್ಪ ಸಿಹಿಯ ಪ್ರಮಾಣ ಮನೆಯಲ್ಲಿ ಎಲ್ಲರೂ ಲೈಕ್ ಮಾಡ್ತಾರೆ ಹಲಸಿನ ಹಣ್ಣಿಂದು, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಲಸಿನ ಹಣ್ಣಿನ ಪಲ್ಪ್ಸ್ ಏನಿತ್ತಲ್ವ ಅದನ್ನು ಕೂಡ ತೆಗೆದು ಹಾಕ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ನಾವು ಬೆಲ್ಲ ಮತ್ತು ಹಲಸಿನ ಹಣ್ಣನ್ನು ಏನು ಹಾಕ್ಕೊಂಡಿರ್ತೀವಲ್ವ ಅದರಲ್ಲೇ ನೀರಿನ ಅಂಶ ಇರುತ್ತೆ, ಅಷ್ಟರಲ್ಲೇ ಸಾಕಾಗುತ್ತೆ ಅದನ್ನು ರುಬ್ಕೊಳ್ಳೋದಕ್ಕೆ. ರುಬ್ಕೊಂಡಿರುವಂತಹ ಮಿಶ್ರಣ ಏನಿತ್ತಲ್ವ ಅದನ್ನು ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಹದಕ್ಕೆ ರುಬ್ಕೋಬೇಕಾಗತ್ತೆ. ತೀರಾ ನುಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿರಲ್ಲ, ತೀರಾ ಗಟ್ಟಿಯಾಗಿಯೂ ಇರಬಾರ್ದು. ಇಡ್ಲಿ ಹಿಟ್ಟಿನ ಹದ ಏನಿರುತ್ತಲ್ವ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ದೋಸೆಗಾದರೆ ಇನ್ನು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೇಮ್ ಈ ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ವ ಇದನ್ನೇ ರುಬ್ಕೊಳ್ಳೋವಾಗ ಜಾಸ್ತಿ ನಾವು ನುಣ್ಣಗೆ ರುಬ್ಕೊಂಡ್ರೆ ದೋಸೆ ಕೂಡ ಮಾಡ್ಕೋಬಹುದು. ಇವಾಗ ನೋಡಿ ಇಷ್ಟು ತರಿಯಾಗಿದೆ ಅಲ್ವಾ, ಈ ಹದಕ್ಕೆ ನಾನು ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ಸೇಮ್ ಇವಾಗ 2ನೇ ಬ್ಯಾಚಲ್ಲೂ ಕೂಡ ಸ್ವಲ್ಪನೇ ಹಾಕ್ಕೊಂಡು ಇದನ್ನೆಲ್ಲವನ್ನು ರುಬ್ಬಿ ತಗೊಳ್ತಾ ಇದ್ದೀನಿ. 3 ಬ್ಯಾಚ್ಗಳಲ್ಲಿ ಸೇರಿಸಿ ರುಬ್ಬಿ ಇಟ್ಕೊಂಡಂತಹ ಮಿಶ್ರಣವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಬ್ಯಾಚಲ್ಲಿ ರುಬ್ಕೊಳ್ಳೋವಾಗಲೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಎಲ್ಲದಕ್ಕೂ ಈಕ್ವಲ್ ಆಗಿ ಸೇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಗಟ್ಟಿ ಇದೆ ಹಿಟ್ಟು ಅಂತ. ಈ ಹದಕ್ಕಿದ್ರೆ ನಮಗೆ ಎಲೆ ಮೇಲೆ ಹರಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗುತ್ತೆ. ಈ ಒಂದು ಕಡುಬನ್ನು ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ನಿಮಗೇನಾದರೂ ಎಲೆ ಲಭ್ಯ ಇಲ್ಲ ಅಂತಂದರೆ ಇಡ್ಲಿ ಪಾತ್ರೆಯಲ್ಲಿ ಇರುತ್ತಲ್ವ ಪ್ಲೇಟ್ಸ್ಗಳು, ಅದರಲ್ಲೂ ಕೂಡ ಮಾಡ್ಕೋಬೋದು. ಬಾಳೆ ಎಲೆ ಲಭ್ಯ ಇತ್ತು ಅಂತಂದರೆ ಅದರಲ್ಲೇ ಮಾಡ್ಕೊಳ್ಳಿ. ಹಾಗೆಯೇ ಸಾಗವಾನಿ ಎಲೆ ಕೂಡ ಬರುತ್ತಲ್ವ ಅದರಲ್ಲೂ ಕೂಡ ಟೇಸ್ಟಿಯಾಗೇ ಇರುತ್ತೆ. ಅರ್ಶಿನದ ಎಲೆ ಏನಾದರೂ ಲಭ್ಯ ಇತ್ತು ಅಂತಂದರೆ ಅದರಲ್ಲೂ ಕೂಡ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಸದ್ಯಕ್ಕೆ ನಾನಿಲ್ಲಿ ಬಾಳೆ ಎಲೆ ಲಭ್ಯ ಇತ್ತು ಅದರಿಂದನೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಬೆಂಕಿಯ ಕೆಂಡ ಅಥವಾ ಸ್ಟವ್
ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಾಡಿಸ್ಕೊಂಡ್ರೆ ಎಲೆನ ಹೇಗೆ ಫೋಲ್ಡ್ ಮಾಡಿದ್ರೂ ಕೂಡ ಅದು ಮುರಿಯಲ್ಲ. ಆ ರೀತಿ ಬಾಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ಟೀಮರನ್ನು ಕೂಡ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟೀಮರ್ ಪ್ಲೇಟ್ ಮೇಲೆ ಒಂದೆರಡು ಸ್ಪೂನ್ಗಳನ್ನ ಇಟ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಬಾಳೆ ಎಲೆಯಲ್ಲಿ ನಾವು ಹಿಟ್ಟನ್ನು ಹಾಕ್ಕೊಂಡು ಒಂದೇ ಲೆವೆಲ್ಗೆ ಸೆಟ್ ಮಾಡ್ಕೊಳಕ್ಕೆ ಹೋದ್ವಿ ಅಂತಂದರೆ ಕೆಲವೊಂದು ಟೈಮಲ್ಲಿ ಅದು ಮಿಸ್ ಆಗಿ ಎಲ್ಲಾದರೂ ಹಿಟ್ಟೆಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎತ್ತರ ಮತ್ತು ತಗ್ಗದಲ್ಲಿ ಈ ರೀತಿ ನಾವು ಸೆಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಹಿಟ್ಟೆಲ್ಲ ವೇಸ್ಟ್ ಆಗಲ್ಲ, ಹಾಗೆ ಆಚೆ ಕೂಡ ಬರಲ್ಲ. ಈ ರೀತಿ ಇಟ್ಕೊಂಡಿದ್ದೀನಿ. ನಿಮಗೆ ಫೋರ್ಕ್ ಅಥವಾ ಸ್ಪೂನ್ ಯಾವ್ದು ಲಭ್ಯ ಇರುತ್ತೋ ಅಥವಾ ಕಟ್ಟಿಗೆ ಪೀಸ್ಗಳು ಚಿಕ್ಕ ಚಿಕ್ಕದಾಗಿದ್ದರೆ ಅದನ್ನು ಇಟ್ಕೋಬೋದು. ಹಳ್ಳಿ ಕಡೆಗಳಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ಕೊತಾರಲ್ವ, ಆವಾಗ ಕಟ್ಟಿಗೆ ಪೀಸ್ಗಳನ್ನ ಜೋಡಿಸ್ಕೊಂಡು ಇಟ್ಕೊಳ್ತಾರೆ. ಸೊ ನಾನಿಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಎಲೆಗಳ ಮೇಲೆ ಈ ರೀತಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಮಿಶ್ರಣ ಇತ್ತಲ್ವ ಅದನ್ನು ಸೇರಿಸ್ಬಿಟ್ಟು ಈ ರೀತಿ 4 ಕಡೆಗಳಲ್ಲೂ ಫೋಲ್ಡ್ ಮಾಡ್ಕೊಂಡ್ವಿ ಅಂತಂದರೆ ಹಿಟ್ಟು ಆಚೆ ಕಡೆ ಚೆಲ್ಲಲ್ಲ, ನೀಟಾಗಿ ಸೆಟ್ ಆಗುತ್ತೆ. ನೋಡಿ ಈ ರೀತಿ ಇದನ್ನು ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವರೆಲ್ಲ ತುಂಬಾ ದೊಡ್ಡದು ಎಲೆಗಳನ್ನ ತೊಗೊಂಡು ಅದನ್ನು ಚಾಕ್ಲೇಟ್ ಶೇಪಲ್ಲಿ ಕಟ್ಟಿಬಿಟ್ಟು ಈ ಮುಂಡಿಗೆ ರೊಟ್ಟಿ ಅಂತೆಲ್ಲ ಹೇಳ್ತೀವಲ್ವ ನಮ್ಮ ಕಡೆಗಳಲ್ಲಿ, ಆ ರೀತಿ ಕೂಡ ಮಾಡ್ಕೋಬೋದು. ಬಟ್ ಪಾತ್ರೆ ದೊಡ್ಡದಾಗಿದ್ದರೆ ಮಾಡ್ಬೋದು. ನಾನಿಲ್ಲಿ ಚಿಕ್ಕದಾಗಿರೋ ಪಾತ್ರೆನಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ಸೇಮ್ ಇವಾಗ ಎಲ್ಲ ಎಲೆಗಳಲ್ಲೂ ಕೂಡ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಸೇಮ್ ಅದೇ ಪ್ರೊಸೆಸ್ಸಲ್ಲೇ ನಾನು ಎಲ್ಲವನ್ನು ಫೋಲ್ಡ್ ಮಾಡಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟೀಮರಲ್ಲಿ ಸೆಟ್ ಮಾಡ್ಕೊಳ್ಳೋವಾಗ ಯಾವುದೇ ಕಾರಣಕ್ಕೂ ಹಿಟ್ಟು ಆಚೆ ಕಡೆ ಚೆಲ್ಲದೆ ಇರೋ ರೀತಿಯಲ್ಲಿ ಸೆಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಿಟ್ಟು ಆಚೆ ಬಂತು ಅಂತಂದರೆ ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಆಗಿಬಿಟ್ಟು ಎಲ್ಲ ಕಡುಬುಗಳಿಗೂ ಕೂಡ ಒಂಥರ ಗಲೀಜಾಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸ್ಟೀಮರ್ನಲ್ಲಿ ಎಲ್ಲ ಎಲೆಗಳನ್ನು ಇವಾಗ ಜೋಡಿಸ್ಕೊಂಡಿದ್ದಾಗಿದೆ. ನೋಡಿ ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಕಾಲ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಒಂದೊಳ್ಳೆ ಘಮ ಬರ್ತಾ ಇರುತ್ತೆ, ಹಾಗೆಯೇ ಬೆಂದಿರುವಂತಹ ಪರಿಮಳ ಕೂಡ ಗೊತ್ತಾಗ್ತಾ ಇರುತ್ತೆ. ಅಲ್ಲಿವರೆಗೂ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಸುಮಾರು ಅರ್ಧ ಗಂಟೆ ಕಾಲ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಗಂಟೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಬಾಳೆ ಎಲೆಯ ಕಲರ್ ಕೂಡ ತುಂಬಾ ಚೇಂಜ್ ಆಗಿದೆ ಅಲ್ವಾ. ಎಷ್ಟು ಚೇಂಜ್ ಕಲರ್ ಕಾಣಿಸ್ತಾ ಇದೆ ಅಂತಂದರೆ ಘಮ ಕೂಡ ಅಷ್ಟೇ ಚೆನ್ನಾಗಿ ಹರಡ್ಕೊಂಡಿರುತ್ತೆ. ಈ ಜೀರಿಗೆ ಮತ್ತು ಏಲಕ್ಕಿ, ಹಲಸಿನ ಹಣ್ಣು ಹಾಗೆಯೇ ಬಾಳೆ ಎಲೆಯ ಫ್ಲೇವರ್ ಎಲ್ಲನೂ ಒಟ್ಟಾಗಿ ತಿನ್ನಬೇಕು ಅನ್ನುವಂತಹ ಕ್ರೇವಿಂಗ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಘಮ. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋವಾಗ ಎಲೆ ಸ್ವಲ್ಪ ಚಿಕ್ಕದಾಗಿತ್ತು, ಅದಕ್ಕೋಸ್ಕರ ಹಿಟ್ಟು ಆಚೆ ಬಂದುಬಿಡುತ್ತೇನೋ ಅಂತ 2 ಎಲೆಯನ್ನು ಸೆಟ್ ಮಾಡ್ಕೊಂಡಿದ್ದೆ. ಸೊ ನೀವು ಒಂದೇ ಎಲೆನಲ್ಲೂ ಹಾಕ್ಕೋಬಹುದು. ಈ ರೀತಿ ಏನಾದರೂ ಚಿಕ್ಕದಾಯಿತು ಎಲೆ ಅಂತಂದರೆ 2ರಲ್ಲೂ ಕೂಡ ಸೆಟ್ ಮಾಡ್ಕೋಬಹುದು. ಎಷ್ಟು ಸಾಫ್ಟಾಗಿ ಬಂದಿದೆ ಈ ಕಡುಬು ಅಂತಂದರೆ ನೋಡಿ. ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಮುರಿತಾ ಇದ್ದರೆ ಹಾಗೇ ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಮುರಿದು ಬರ್ತಾ ಇದೆ ಅಂತ. ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬೇಯುತ್ತೆ. ಹಾಗೆಯೇ ಹಿಟ್ಟನ್ನು ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋ ಅವಶ್ಯಕತೆ ಏನೂ ಇರಲ್ಲ. ಡೈರೆಕ್ಟಾಗಿ ರುಬ್ಬಿ ಹಾಗೆಯೇ ಬೇಯಿಸಿರ್ತೀವಲ್ವ, ತುಂಬಾ ಸಖತ್ತಾಗಿರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ಕಡುಬಿನ ಮೇಲೆ ಬಿಸಿಯಾಗಿ ಇರುತ್ತಲ್ವ, ಈ ಟೈಮಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆಗಳಲ್ಲೆಲ್ಲ ಇದನ್ನು ಬೆಳಗಿನ ಟಿಫನ್ಗಿರ್ಬೋದು ಅಥವಾ ಸಾಯಂಕಾಲದ ಹೊತ್ತಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಳ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅಮ್ಮ ಮಾಡಿಕೊಟ್ಟಿರುವಂತಹ ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಖತ್ ಫ್ಲೇವರ್ಫುಲ್ ಆಗಿದೆ. ನಿಮಗೆ ತುಪ್ಪ ಬೇಡ ಅಂತಂದರೆ ಡೈರೆಕ್ಟಾಗಿ ಹಾಗೆ ಕೂಡ ತಿನ್ಬೋದು. ಬೆಲ್ಲ, ತೆಂಗಿನಕಾಯಿ ಎಲ್ಲನೂ ಇರುತ್ತೆ ಅಲ್ವಾ. ಸೊ ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಬೇಡ ಅಂತಂದರೆ ಡೈರೆಕ್ಟಾಗಿ ಹಾಗೆಯೇ ತಿನ್ನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಫ್ಲೇವರ್ಫುಲ್ ಆಗಿರುವಂತಹ ಮಲೆನಾಡು ಸ್ಪೆಷಲ್ ಹಲಸಿನ ಹಣ್ಣಿನ ಕಡುಬು ಇವಾಗ ರೆಡಿಯಾಗಿದೆ. ನಾನು ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ತುಪ್ಪದ ಜೊತೆಯಲ್ಲಿ. ನನಗಂತೂ ಸಖತ್ ಇಷ್ಟ. ಇದು ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಹಲಸಿನ ಹಣ್ಣು ಇತ್ತು ಅಂತಂದರೆ ಹಲಸಿನ ಹಣ್ಣಿನ ಕಡುಬು ಮತ್ತು ಮುಳ್ಕ ಎರಡನ್ನೂ ನಾನು ಮಿಸ್ ಮಾಡೋದೇ ಇಲ್ಲ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್. Bye bye.